ಹಲೋ ಮಿಸ್ಟ್ರಿ. ಏನಮ್ಮ ಮಾಡ್ತಿದ್ಯಾ ಖಾಲಿ ಡಬ್ಬಿ? ಏನಿಲ್ವೋ, ಸುಮ್ಮನೆ ಕೂತಿದ್ದೀನಿ. ಆಯ್ತಾ ಬರ್ದಿದ್ ಕತೆ? ಹೇಗ್ ಸಾಯಿಸ್ದೆ ಅಜ್ಜಿನ? ಅಯ್ಯೋ, ಅದ್ರ ಕಥೆನ್ ಯಾಕೆ ಕೇಳ್ತೀಯಾ? ಹೇ, ಯಾಕೆ ನಗ್ತಿದ್ಯೋ? ಅಲ್ಲ, ನೀನ್ ಬರೀತಾ ಇರೋದು ಕ್ಲಿಯರ್ ಸಸ್ಪೆನ್ಸಾ ಅಥವಾ ಕಾಮಿಡಿನಾ? ಏನ್ ಸಸ್ಪೆನ್ಸ್ ಏನೋ. ಇಲ್ಲ ಮಜ್ಜಿ ಒಳ್ಳೆ ಕಾಮಿಡಿ ಪೀಸ್ ಆಗ್ಬಿಟ್ರು. ದೊಡ್ಡ ನಾಟಕನೇ ನಡೀತು ಅನ್ಕೋ. ಏನ್ ಹೇಳ್ತಿದ್ಯೆ ಖಾಲಿ ಡಬ್ಬಿ? ಅಜ್ಜಿ ಏನ್ ಮಾಡಿದ್ರು? ಏನಾಯ್ತು ಗೊತ್ತಾ, ನಾನ್ ನಿನ್ ಜೊತೆ ಮಾತಾಡ್ತಾ ಅಜ್ಜಿನ್ ಸಾಯಿಸ್ಬೇಕು ಒಂದೊಳ್ಳೆ ಐಡಿಯಾ ಕೊಡು ಅಂತಿದ್ನಾ. ಅದನ್ನ ನಮ್ಮ ಅಜ್ಜಿ ಕೇಳಿಸ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಒಳ್ಳೆ ಗೋಳು ಕಣೋ. ನಾನೇನೋ ಅಂದು ಅವ್ರೇನೋ ಅನ್ಕೊಂಡು ಒಳ್ಳೆ ರಾಮಾಯಣ ಆಯ್ತು. ಅಲ್ವೇ ಖಾಲಿ ಡಬ್ಬಿ, ಇಷ್ಟೆಲ್ಲ ಆದ್ಮೇಲೂ ಅಜ್ಜಿಗೆ ಹಾರ್ಟ್ ಅಟ್ಯಾಕ್ ಬಂದು ಹೋಗದೆ ಇರೋದೇ ದೊಡ್ಡ ವಿಷಯ. ಸಾರಿ. ನೀನು ಇನ್ಮೇಲೆ ಈಗೆಲ್ಲ ಕೊಲೆಗಿಲೆ ಅಂತ ಮಾತಾಡ್ಬೇಕಂದ್ರೆ ಹುಷಾರಾಗಿರು. ಅಕ್ಕಪಕ್ಕ ಜನ ಇದ್ದು ಕೇಳಿಸ್ಕೊಂಡ್ರೆ ಏನ್ ಅನ್ಕೊಳಲ್ಲ. ನಗ್ಬೇಡ್ವೋ, ನಮ್ಗೆಲ್ಲ ಅಜ್ಜಿನ್ ಸಮಾಧಾನ ಮಾಡಿ ವಿಷಯ ಹೇಳೋಷ್ಟೊದ್ಗೆ ಸಾಕಾಯ್ತು. ಎಷ್ಟು ಕೂಗಾಡಿ ಕಿರ್ಚಾಡಿ ಮಾಡಿದ್ರು ಗೊತ್ತಾ. ಸತ್ತೇ ಹೋಗ್ತೀನಿ ಅನ್ನೋ ಮಟ್ಟಕ್ಕೆ ಹೋಗ್ಬಿಟ್ಟಿದ್ರು. ಅದ್ರಲ್ಲಿ ವಾಂತಿ ಬೇರೆ. ಯಪ್ಪಾ, ನನ್ಗೊಂದ್ಸಲ ಈ ಕತೆ ಗೀತೆ ಸಾವಾಸನೆ ಬೇಡ, ಬಿಟ್ಬಿಡೋಣ ಅಂತ ಅನ್ಸ್ಬಿಡ್ತು. ಅಯ್ಯಪ್ಪ, ಒಳ್ಳೆ ಕೆಲ್ಸ. ಮೊದ್ಲು ಅದನ್ ಮಾಡು ಮರೈತಿ ನೀನು. ಏಯ್, ಯಾಕೋ ನಾನೆಷ್ಟು ಕೆಟ್ಟದಾಗ ಬರೀತೀನಿ ಅಂತ ಇಂಡೈರೆಕ್ಟ್ ಆಗಿ ಪಿಂಚ್ ಹಚ್ಚುತ್ತಿದ್ಯಾ? ಇನ್ನು ಗೊತ್ತಾಗಿಲ್ವಾ? ನೋಡು, ನೀನು ಸಿಕ್ಕಾಪಟ್ಟೆ ಚೆನ್ನಾಗ್ ಬರ್ದು ನಾನ್ ಅದನ್ನ ಓದಿ ನಾನ್ ಶಾಕ್ ಆಗಿ ಕೋಮಾಗ ಹೋಗ್ಬಿಟ್ರೆ ಅನ್ನೋ ಭಯ ನನಗೆ. ಬರೀ ಇದಾಯ್ತು ಕಣೋ. ಯಾರಾದ್ರೂ ಒಬ್ರು ನೀನ್ ಬರೀ ನಕ್ಷತ್ರ, ನಾನಿದ್ದೀನಿ, ನಾನ್ ಓದ್ತೀನಿ ಅಂತ ಬೆಂತಾಡ್ತೀರಾ? ಯಾರು ಇಲ್ಲ. ಈ ಅಕ್ಕನೂ ಹೀಗೆ ಆಡ್ತಾಳ. ನಾನೇನ್ ಅಷ್ಟು ಕೆಟ್ಟದಾಗ ಬರೀತೀನೇನೋ? ಇಲ್ಲ ಬಿಡು, ನಿನ್ ಲೆವೆಲ್ಲೇ ಬೇರೆ. ಸುಮ್ನೆ ನಾನು ಹೇಳ್ದೆ ಅಂತ ಕೋಪ ಮಾಡ್ಕೊಂಡು ಅಂತ ಕೂತ್ಕೊಂಬೇಡ. ಸುಮ್ನೆ ತಮಾಷೆ ಮಾಡ್ದೆ. ನನ್ ಮುಖ ಉದಿಸ್ಕೊಂಡೆ ಅಂತ ನಿಂಗೆ ಗೊತ್ತು? ಹೇಯ್ ಖಾಲಿ ಡಬ್ಬಿ, ನೀನ್ ನನ್ ಬೆಸ್ಟ್ ಫ್ರೆಂಡ್ ಕಣೋ. ನಿನ್ ಮನ್ಸಲ್ಲಿ ಏನ್ ನಡೀತಿದೆ ಅಂತ 100% ಗೊತ್ತಿಲ್ಲದೆ ಇದ್ರು ಒಂದ್ ತಕ್ ಮಟ್ಟದ ಲೆವೆಲ್ಗೆ ಚೆನ್ನಾಗ್ ಅರ್ಥ ಆಗುತ್ತೆ. ಒಳ್ಳೇದ್ ಬಿಡು. ಎಲ್ಲಾರ್ಗೂ ಎಲ್ಲಾನು ಅರ್ಥ ಆಗೋ ತರ ಇದ್ದಿದ್ರೆ ಜೀವನ ತುಂಬಾ ಕಷ್ಟ ಆಗಿರೋದು. ಹೇಯ್, ಏನಾಗಂದ್ರೆ? ಏನು ಇಲ್ಲ ಬಿಡೋ. ಸರಿ, ಇಡ್ಲಾ? ನಾಳೆ ಮಾತಾಡೋಣವಾ? ಸರಿ, ಆಯ್ತು. ಗುಡ್ ನೈಟ್. ಚೆನ್ನಾಗಿ ನಿದ್ದೆ ಮಾಡು. ಗುಡ್ ನೈಟ್. ಇದೊಂದು ವಿಷಯ ನಿನ್ಗೆ ಯಾವತ್ತೂ ಗೊತ್ತಾಗದೇ ಇರ್ಲಿ ಭೂಪತಿ. ನನ್ ಪ್ರೀತಿ ನನ್ ಒಳಗೆ ಸತ್ತೋದ್ರೂ ಬೇಜಾರಿಲ್ಲ. ನನಗ್ ನಿನ್ ಸ್ನೇಹಕ್ಕಿಂತ ಹೆಚ್ಚಿಗೆ ಏನು ಬೇಡ. ಅದನ್ನೊಂದು ಜೀವನ ಪೂರ್ತಿ ಹೀಗೆ ಉಳಿಸ್ಕೊಂಡೋದ್ರೆ ಸಾಕು. ಅತ್ತೆ, ನಿಮ್ ಭಯ ಅನುಮಾನ ಎಲ್ಲ ಹೋಯ್ತಲ್ಲ, ಸ್ವಲ್ಪ ಊಟ ಮಾಡಿ. ನಾನು ಆಗ್ಲೇ ಹೇಳಿಲ್ಲ ನಂಗೆ ಬೇಡ ಅಂತ. ನಂಗೆ ಹೊಟ್ಟೆ ಹಸಿವು ಇಲ್ಲ. ನಿಮ್ಮ ಹಸುವು ಬಗ್ಗೆ ನನಗೆ ಗೊತ್ತಿಲ್ವಾ? ರಾತ್ರಿ ಊಟ ಮಾಡಲಿಲ್ಲ ಅಂದ್ರೆ ನೀವು ನಿದ್ದೆನೇ ಮಾಡೋದಿಲ್ಲ.
ನಿಮ್ ಕೈಲಿ ಉಪವಾಸ ಇರೋಕ್ಕಾಗಲ್ಲ ಅತ್ತೆ. ತಗೊಳ್ಳಿ, ಸ್ವಲ್ಪ ಊಟ ಮಾಡಿ. ಯಾಕಮ್ಮ ಅಜ್ಜಿಗೀಗ್ಲೂ ಊಟ ಬೇಡವಂತ? ಇವ್ರದ್ದು ಒಳ್ಳೆ ಹಠ ಕಣೆ, ಊಟ ಬೇಡ ಅಂತ. ಇವ್ರ ಬಗ್ಗೆ ನನಗ್ ಗೊತ್ತಿಲ್ವಾ? ಊಟ ಮಾಡದೆ ಮಲ್ಕೊಂಡ್ರೆ ಗ್ಯಾಸ್ಟ್ರಿಕ್ ಆಗತ್ತೆ, ಆಮೇಲೆ ಇಡೀ ದಿನ ತೇಗ್ತಾ ಇರ್ತಾರೆ. ಹೇಳಿದ್ರೆ ಅರ್ಥನೇ ಮಾಡ್ಕೊಳ್ತಿಲ್ಲ ಅತ್ತೆ. ಈಗ ಸುಮ್ನೆ ಹೋದ್ರೆ ಸರಿ. ನಾನು ಊಟನೂ ಬೇಡ, ಎಂತದ್ದು ಬೇಡ. ನನ್ನ ಮಾಡಿ ಬಿಟ್ಬಿಡಿ. ಯಾಕಜ್ಜಿ ಇನ್ನೂ ಅನುಮಾನನಾ? ನಾನು ಆಗ್ಲೇ ಹೇಳಿದ್ನಲ್ಲ ಅಜ್ಜಿ, ನೀವೇ ಬೇರೆ ಆ ಅಜ್ಜಿನೇ ಬೇರೆ. ನನ್ ಕತೆ ಬಗ್ಗೆ ಮಾತಾಡ್ತಿದ್ದೆ. ನನ್ನಣೆಗೂ ನಾನ್ ಯಾಕಜ್ಜಿ ನಿಮ್ಮನ್ ಸಾಯಿಸ್ಲಿ? ಹಾ, ನಂದಂತ ಕೆಟ್ಟ ಮನ್ಸ? ಸರಿ, ಇವಾಗೇನು? ನಿಮ್ಮ ಅನುಮಾನ ಬಗೆಹರಿಬೇಕು ಅಷ್ಟೇ ತಾನೇ? ಅಮ್ಮ ತಟ್ಟೆ ಕೊಡು. ಈಗ ಓಹೋ, ಯಾರೋ ಒಬ್ರು ನನ್ಗೆ ಹೊಟ್ಟೆನೇ ಹಸಿತಲ್ಲ, ಊಟನೇ ಬೇಡ ಅಂತಿದ್ರಪ್ಪ. ಇವಾಗ ನೋಡಿದ್ರೆ ಗೋಡೆ ಕಡೆ ಮುಖ ಹಾಕೊಂಡು ಗಬಗಬಾ ಅಂತ ತಿಂತಾ ಇದಾರೆ. ಸುಮ್ನೆ ಇರ್ತೀಯಾ? ಪಾಪ ಅವ್ರಿಗೆ ಎಷ್ಟು ಹಸುವಾಗಿದೆ, ಊಟ ಮಾಡ್ತಿದ್ದಾರೆ. ಹಂಗಸ್ತಿಯಲ್ಲ? ನೋಡ್ಕೊತೀನಿ ಕಣೆ, ನೋಡ್ಕೊತೀನಿ. ಇತ್ತೀಚೆಗೆ ನನಗೂ ನನ್ನ ಮಗನ್ಗೂ ಮರ್ಯಾದೆ ಇಲ್ದಂಗ್ ಮಾಡ್ತಾ ಇದೀಯಾ? ನೋಡ್ಕೊತೀನಿ. ಆಯ್ತಾಯ್ತು, ಬೈಯೋದಕ್ಕೆ ಸ್ವಲ್ಪ ಶಕ್ತಿ ಆದ್ರೂ ಬೇಕಲ್ಲ ಅಜ್ಜಿ. ಇನ್ನೂ ಸ್ವಲ್ಪ ಬಡಿಸ್ಕೊಂಡು ಚೆನ್ನಾಗಿ ತಿನ್ ಹೋಗಿ. ಸುಮ್ನೆ ಇರೋಕ್ಕಾಗಲ್ವಾ ನಿನ್ಗೆ? ಯಾಕೆ ಯಾವಾಗ್ಲೂ ಅವ್ರಿಗೆ ಏನಾದ್ರೂ ಒಂದು ಎದುರು ಉತ್ತರ ಕೊಡ್ತಿರ್ತೀಯ? ಅಯ್ಯೋ ಹೋಗಮ್ಮ, ಈ ಅಜ್ಜಿ ಆಡೋ ನಾಟಕಗಳು ನೋಡಿದ್ರೆ ಕೋಪ ಬರಲ್ವಾ ಮತ್ತೆ? ಕೊಲೆ ಮಾಡೋದಂತೆ ಕೊಲೆ. ಏನ್ ಹುಡ್ಗಾಟನಾ? ಪಾಪ ನಕ್ಷತ್ರದ ಮೇಲೆ ಅನುಮಾನ ಪಡ್ತಾರ. ಇರ್ಲಿ ಬಿಡಕ್ಕ, ಚಿಕ್ಕೋಳಿಂದ ಯಾವತ್ತೂ ಅಜ್ಜಿ ಜೊತೆ ಒಂದಾಗ್ಲೂ ಅನ್ನ ತಿನ್ನೋ ಭಾಗ್ಯ ಸಿಕ್ಕಿರ್ಲಿಲ್ಲ. ಆದ್ರೆ ಇವತ್ತು ಅವಳ ತಟ್ಟೆಯಿಂದಲೇ ಒಂದು ತನ್ನ ತಿನ್ನೋ ಭಾಗ್ಯ ಸಿಕ್ತಲ್ವಾ? ಸಾಕು ಅಕ್ಕ, ಸಾಕು. ಬೇಡ ಪುಟ್ಟ, ಅಲ್ಲೆಲ್ಲ ಚಿಕ್ಕ ಚಿಕ್ಕ ಕಲ್ಲಿದೆ ಕಣೆ, ಮತ್ತೆ ನಿನ್ಗೆ ನೋವಾಗುತ್ತೆ. ನೋಡೋಣ ಬಾ ಅಮ್ಮ, ಹೊರಗಡೆ ನಡೆದು ಯಾವ ಕಾಲ ಆಯ್ತೇಳು? ಜೋಪಾನ. ನಿಧಾನ ನಿಧಾನ. ಏನ್ ಚಿಕ್ಕಿ, ಒಂದ್ ರನ್ನಿಂಗ್ ರೇಸ್ ಇಡನ್ವಾ? ನೀನ ಅಂತ ಗೊತ್ತಾಗುತ್ತೆ. ಏಯ್ ಕಳ್ಳ, ನನ್ನನ್ನೇ ಆಡ್ಕೋತೀಯಾ? ನನ್ ಕಾಲ್ ನೆಟ್ಟಿಗಿದ್ದ ಗೊತ್ತಲ್ವಾ, ನಾನೇ ವಿನ್ ಆಗ್ತಿದ್ದು. ಅದು ಹಳೆ ಕತೆ, ಇವಾಗಿನ್ ಮಾತಾಡು. ಒಂದ್ 4 ದಿನ ಕಾಯೋ, ಆಮೇಲೆ ನೋಡ್ಕೋತೀನಿ ನಿನ್ನ. ಈಗ್ಲೇ ತಡ ಆಗ್ತಿದೆ, ಹೊರಡೋ. ಏನ್ ಇಲ್ಲೇ ನಿಂತ್ಕೊಂಡ್ ಪಂಚಾಯ್ತಿ ಮಾಡ್ತಿದ್ಯಲ್ಲ, ಹೋಗು. ಅಯ್ಯೋ ಬೇಗ ಹೋಗಿ, ಏನ್ ಅಜ್ಜಿ ಮಾಡ್ಲಿ? ಸುಮ್ನೆ ಹೋಗು ಹೋಗು ಅಂತೀರಾ? ಆಯ್ತು ಬಾಯ್. ಜೋಪಾನ, ನಿಧಾನವಾಗಿ ಹೋಗು ಪುಟ. ಅಲ್ಲಿವರೆಗೂ ಹೋಗಿ ವಾಪಸ್ ಬರೋಣ. ಬಾ, ನಿಧಾನ. ನಕ್ಷತ್ರ, ನಿನ್ನ ಹತ್ರ ಒಂದ್ ಮಾತ್ ಕೇಳ್ತೀನಿ, ನಿಜ ಹೇಳ್ಬೇಕು. ಅದು ಇದು ಅಂತ ಮಾತ್ ಬದಲಾಯಿಸಬಾರ್ದು. ಏನಮ್ಮ? ಅಲ್ಲ ಕಡೆ, ನಿಮ್ಮಪ್ಪ ನನ್ನನ್ನ ಯಾವತ್ತೂ ಹೊರಗಡೆ ಕರ್ಕೊಂಡೇ ಹೋದವ್ರಲ್ಲ, ಅದೇನ್ ಜಾದು ಮಾಡಿದ್ಯೆ? ಅವರು ನನ್ನನ್ನ ಹೊರಗಡೆ ಕರ್ಕೊಂಡು ಹೋದ್ರು, ಅಲ್ಲಿ ಹೋದ್ಮೇಲೂ ಅಷ್ಟೇ ನೀನ್ ಹೇಳ್ದ ಹಾಗೆ ಕೇಳಿದ್ರು. ನಿಜ ಹೇಳು, ನನಗ್ ಗೊತ್ತಿಲ್ಲದೆ ಏನ್ ನಡೆಸ್ತಿದ್ಯಾ? ಏನೂ ಇಲ್ಲಮ್ಮ, ಕೆಲವೊಂದ್ ವಿಷಯ ನೀನು ಕೇಳ್ಬಾರ್ದು, ನಾನು ಹೇಳ್ಬಾರ್ದು. ನಿನ್ಗಿನ್ನೂ ಏನಾದ್ರೂ ಆಸೆ ಇದ್ರೆ ಹೇಳ್ಕೊ. ಹೀಗೆ ಆಗ್ಬೇಕು ಅನ್ಕೊಂಡಿದ್ಯಾ? ಇದ್ರೆ ಹೇಳ್ಕೊ, ಅದನ್ನೆಲ್ಲ ನಿಜ ಮಾಡಕ್ ಪ್ರಯತ್ನ ಪಡ್ತೀನಿ. ಒಟ್ನಲ್ಲಿ ನೀನ್ ಖುಷಿಯಾಗಿರ್ಬೇಕು ಅಷ್ಟೆ. ಒಟ್ನಲ್ಲಿ ಹೇಳಲ್ಲ ನೀನು? ಬಾ, ನಿಧಾನ.
ಒಂದು ಕೆಲಸ ಮಾಡಿ, ಭೂಪತಿಗೆ ಫೋನ್ ಮಾಡಿಬಿಟ್ಟು ಅವ್ರ ಮನೆಯವ್ರದ್ದು ಯಾರ್ದಾದ್ರೂ ನಂಬರ್ ಕೊಡು ಅಂತ ಕೇಳಿ. ಅವ್ರ ತಂದೆದೋ ತಾಯಿದೋ ನಂಬರ್ ಇರುತ್ತೆ ಅಲ್ವಾ? ಗುಡ್ ಮಾರ್ನಿಂಗ್ ಯಂಗ್ ಮ್ಯಾನ್. ವೆರಿ ಗುಡ್ ಮಾರ್ನಿಂಗ್ ಮಾವ. ಏನ್ ಸಮಾಚಾರ? ಬ್ಯುಸಿನಾ? ಆಫೀಸ್ಗೆ ಹೊರಟಿದ್ಯಾ? ಹಾಗೇನಿಲ್ಲ ಮಾವ, ಹೇಳಿ ಏನ್ ವಿಷಯ? ನಕ್ಷತ್ರನ್ ತಂದೆ ಫೋನ್ ನಂಬರ್ ಬೇಕಿತ್ತು, ಶೇರ್ ಮಾಡ್ತೀಯಾ? ಯಾಕೆ ಮಾವ, ಏನಾದರೂ ಪ್ರಾಬ್ಲಮಾ? ನೋ ಪ್ರಾಬ್ಲಮ್ ಏನಿಲ್ಲ. ನಕ್ಷತ್ರನ್ ಕಾಲ್ ಮಾಡಿದ್ವಿ, ಅವಳು ರಿಸೀವ್ ಮಾಡಲಿಲ್ಲ. ಸ್ವಲ್ಪ ಅರ್ಜೆಂಟ್ ಮಾತಾಡಬೇಕಿತ್ತು, ಅದಕ್ಕೆ ಅವ್ರ ಮನೆಯವ್ರು ಯಾರಿಗಾರ ಫೋನ್ ಮಾಡೋಣ ಅಂತ. ಸರಿ ಮಾವ, ಇಮಿಡಿಯೇಟ್ ಆಗಿ ಫಾರ್ವರ್ಡ್ ಮಾಡ್ತೀನಿ. ಹ್ಯಾವ್ ಅ ಗುಡ್ ಡೇ ಮಾವ, ಟೇಕ್ ಕೇರ್. ಥ್ಯಾಂಕ್ ಯು, ಬಾಯ್. ಏನು ಮಾವ ಅಳಿಯ ಬೆಳಗ್ಗೆನೆ ಮಾತಾಡ್ತಿರೋ ಥರ ಇದೆ. ಏನಂತೆ? ಮದುವೆ ಬಗ್ಗೆ ಮಾತಾಡ್ಬೇಕಿತ್ತಾ? ಮದುವೆ ಬಗ್ಗೆ ಅಲ್ಲಮ್ಮ, ನಕ್ಷತ್ರನ್ ಬಗ್ಗೆ. ಅವ್ರ ತಂದೆ ಫೋನ್ ನಂಬರ್ ಬೇಕು ಅಂತ ಕಾಲ್ ಮಾಡಿದ್ರು. ಆಕ್ಚುಲಿ ತುಂಬಾ ಖುಷಿ ಆಗತ್ತೆ ಅಮ್ಮ ಮಾವನ್ ನೋಡಿದ್ರೆ. ಅವ್ರಿಗೆ ಶ್ವೇತಾ ಹೇಗೋ ನಕ್ಷತ್ರನೂ ಹಾಗೇನೆ. ನಕ್ಷತ್ರನ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ, ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರೆ. ಅತ್ತೇನೂ ಅಷ್ಟೇನೆ, ತುಂಬಾ ಹಚ್ಕೊಂಡಿದ್ದಾರೆ. ಐ ಆಮ್ ರಿಯಲಿ ಪ್ರೌಡ್ ಆಫ್ ದೆಮ್. ಅಂಡ್ ಅದೇ ಒಳ್ಳೆ ಬುದ್ಧಿ ಶ್ವೇತಂಗೂ ಇದೆ. ನಕ್ಷತ್ರನ ಹಿಂದೆ ಮುಂದೆ ನೋಡದೆ ಅವ್ರ ಮನೆ ಕರ್ಕೊಂಡೋಗಿ ಎಷ್ಟು ಚೆನ್ನಾಗಿ ನೋಡ್ಕೊಂತಿದ್ದಾರೆ. ಖುಷಿ ಆಗತ್ತೆ. ಇಂಥ ಒಳ್ಳೆ ಫ್ಯಾಮಿಲಿ, ಇಂಥ ಒಳ್ಳೆ ಹುಡುಗಿ, ನಿಜವಾಗ್ಲೂ ಖುಷಿ ಆಗತ್ತೆ ಅಮ್ಮ. ಹಲೋ, ನಮಸ್ಕಾರ ತುಕಾರಾಮ್ ಅವ್ರಿಗೆ. ನಾನು ಚಂದ್ರಶೇಖರ್ ಮಾತಾಡೋದು. ಯಾವ ಚಂದ್ರಶೇಖರ್? ಶ್ವೇತಾ ಅವರಪ್ಪ. ಮೊನ್ನೆ ನಿಮ್ಮ ಮನೆ ಹತ್ರ ಬಂದಿದ್ನಲ್ಲ. ಅಯ್ಯಯ್ಯೋ, ಈ ಮನುಷ್ಯ ಯಾಕೆ ಫೋನ್ ಮಾಡ್ತಾ ಇದ್ದಾನೆ? ನಾನು ಇವನ್ ಮಗಳ ಹತ್ರ ದುಡ್ಡು ಇಸ್ಕೊಂಡಿರೋ ವಿಷಯ ಇವನು ಗೊತ್ತಾಯ್ತೋ ಹೇಗೆ? ಹಲೋ, ಗೊತ್ತಾಯ್ತಾ? ನಾನು ಚಂದ್ರಶೇಖರ್. ಹಾ, ಗೊತ್ತಾಯ್ತು. ಏನ್ ವಿಷಯ ಹೇಳಿ. ಏನಿಲ್ಲ, ನಕ್ಷತ್ರ ಹತ್ರ ಮಾತಾಡ್ಬೇಕಿತ್ತು, ಸ್ವಲ್ಪ ಫೋನ್ ಕೊಡ್ತೀರಾ? ಆಗ್ಲಿಂದ ಅವಳಿಗೆ ಟ್ರೈ ಮಾಡ್ತಾ ಇದ್ವಿ, ಅವಳು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಅವಳು ಅವ್ರ ಅಮ್ಮನ ಜೊತೆ ಹೊರಗಡೆ ಹೋಗಿದ್ದಾಳೆ. ತುಕಾರಮ್ಮ, ತುಕಾರಮ್ಮ, ಅಲ್ಲೇನಾಯ್ತು ಗೊತ್ತೇನು? ಆ ಹಾಳದವರು ನಿನ್ ಬಗ್ಗೆ ಮಾತಾಡ್ಕೊಳ್ತಾ ಕಣೋ. ನೋಡಿ, ಅವಳೆಲ್ಲ ಆ ಕಡೆ ಹೋಗಿದ್ದಾಳೆ. ಈಗ ಕರಿಯಕ್ಕಾಗಲ್ಲ, ನೀವು ಆಮೇಲೆ ಫೋನ್ ಮಾಡಿ. ಏನಾಯ್ತಮ್ಮ? ಆ ನಕ್ಷತ್ರ ಸಾಮಾನ್ಯದವಳು ಅಲ್ಲ ಕಣೋ ತುಕಾರಮ್ಮ. ನಿನ್ನ ಬುಗುರಿ ತರ ಆಡಿಸ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದಾಳೆ. ಅದನ್ನೇ ಜಯ ಹತ್ರ ಹೇಳ್ತಾ ಇದ್ಲು. ಏನಂತ ಅವಳದ್ ಮತ್ತೆ? ಅಮ್ಮ ಮಗಳು ಮಾತಾಡ್ತಾ ಇದ್ರು ಕಣೋ ತುಕಾರಮ್ಮ. ಇವಳು ಅವ್ರಮ್ಮನ್ನ, ಅಮ್ಮ ನಿನಗೆ ಇನ್ನ ಏನಾದ್ರೂ ಆಸೆ ಇದ್ರೆ ಹೇಳು, ಅಪ್ಪನ್ ಜುಟ್ಟು ಹಿಡ್ದು ಮಾಡಿಸ್ತೀನಿ, ಅವ್ರೀಗ ನಾನು ಹೇಳ್ದಂಗ್ ಕೇಳಲೇಬೇಕು ಅಂತ ಇದ್ಲು ಕಣೋ. ಹಾಗಂದ್ಲಾ ಶನಿ? ನನ್ನ ಹೊಟ್ಟೆಗೆ ಬೆಂಕಿ ಬಿತ್ತು ಕಣೋ. ಅವಳು ನಮ್ಮನ್ನ ಏನೋ ಅನ್ಕೊಂಡಿದ್ದಾಳೆ ನೋಡು. ಇದನ್ನ ಹೀಗೆ ಬಿಡಬಾರ್ದು, ಅವ್ರಿಗೆ ತಕ್ಕ ಶಾಸ್ತಿ ಮಾಡ್ಲೇಬೇಕು. ಅಯ್ಯೋ ಸುಮ್ನೆ ರಮ್ಮ, ಶಾಸ್ತಿನೂ ಬೇಡ ಆಸ್ತಿನೂ ಬೇಡ. ನೀನೇನೋ ಮಾಡಕ್ ಹೋಗಿ ಅದಿನ್ನೇನೋ ಆಗಿ ಬರೋ 20 ಲಕ್ಷಕ್ಕೂ ಕಲ್ ಹಾಕ್ಬೇಡ. ಏನು ನೀನು ತಿಂಗಳ ಮೇರಿತಾಳ, ಮೇರಿಲಿ. ಆಮೇಲೆ ಅವಳನ್ನ ಒದ್ದು ಹೊರಗೆ ಹಾಕೋದು ಇದ್ದೇ ಇದೆಯಲ್ವಾ? ಹಾಗಂತ ಅವಳು ಹೇಳ್ದಾಗೆಲ್ಲ ಕುಣಿಯಕ್ಕಾಗುತ್ತೇನೋ? ದುಡ್ಡಮ್ಮ, ದುಡ್ಡು ಬೇಕು ಅಂದ್ರೆ ಕುಣಿಲೇಬೇಕು. ಅಲ್ಲಿ ತನಕ ಅದೆಷ್ಟು ಮೇರಿತಾಳೋ ಮೇರಿಲಿ. ಯಾವತ್ತ ಆ ಚೆಕ್ ನಂಗೆ ಕೈಗೆ ಬರುತ್ತೋ ಅವತ್ತು ಅವಳು ಬೀದಿಗೆ ಬಿದ್ದಿರ್ತಾಳೆ. ಅವಳಾಡಿದ ಆಟಕ್ಕೆಲ್ಲ ಬಡ್ಡಿ ಸಮೇತ ವಾಪಸ್ ಕೊಟ್ಟು ಅವಳನ್ನ ಆಚೆಗೆ ದೂಡ್ಲಿಲ್ಲ ಅಂದ್ರೆ ನೋಡು,
ಓ ಗಾಡ್. ರೀ ಏನಾಯ್ತು? ರೀ ಯಾಕೇನು ಮಾತಾಡಿದ್ರೆ ಸುಮ್ಮನೆ ನಿಂತಿದ್ದೀರಾ? ಏನಾಯ್ತು? ನಕ್ಷತ್ರಂಗೇನೋ ಅಪಾಯ ಇದೆ ಆರ್ತಿ. ಅಲ್ಲೇನೋ ಮೋಸ ನಡೀತಾ ಇದೆ. ನಾನು ಅವತ್ತೇ ನಿಂಗೆ ಹೇಳಿದ್ದೆ ಆ ಮನುಷ್ಯ ತುಕಾರಾಮ ಸರಿಗಿಲ್ಲ ಅಂತ. ಇವತ್ತು ಪ್ರೂವ್ ಆಗೋಯ್ತು. ಅಯ್ಯೋ, ಅಂಥದ್ದು ಏನಾಯ್ತು ಇವಾಗ? ಅವನು ನಕ್ಷತ್ರನ ಪ್ರೀತಿಯಿಂದ ಮನೆ ಕರ್ಕೊಂಡು ಹೋಗ್ಲಿಲ್ಲ ಆರ್ತಿ, ಪಿತೂರಿ ಮಾಡಿ ಕರ್ಕೊಂಡು ಹೋಗಿದ್ದಾನೆ. ನಕ್ಷತ್ರ ಅವ್ರ ಮನೇಲಿದ್ರೆ ಅವನಿಗೆ ಯಾರೋ ದುಡ್ಡು ಕೊಡ್ತಾರಂತೆ. ಕೆಲಸ ಆದ್ಮೇಲೆ ಅವಳನ್ನ ಮನೆಯಿಂದ ಒದ್ದು ಹೊರಗಾಕ್ತೀನಿ ಅಂತ ಹೇಳ್ತಾ ಇದ್ದ. ಇಷ್ಟೊತ್ತು ಫೋನಲ್ಲಿ ನಾನು ಅದನ್ನೇ ಕೇಳಿಸ್ಕೊಂಡೆ. ಏನು ದುಡ್ಡು ಕೊಟ್ಟು ಕೆಲಸ ಮಾಡಿಸ್ತಿದಾರಾ? ಅಯ್ಯೋ ದೇವ್ರೆ, ಏನ್ರಿ ಹೀಗಾಗ್ತಿದೆ? ಮತ್ತೆ ಆ ಹುಡುಗಿ ಬೀದಿಗೆ ಬರತ್ತಾ? ಅದ್ಯಾವತ್ತಿಗೂ ಸಾಧ್ಯ ಇಲ್ಲ ಆರ್ತಿ. ಅಪ್ಪ ಅಮ್ಮನ ಜಾಗದಲ್ಲಿ ನಾವಿರೋ ತನಕ ಆ ಮಗು ಸೇಫು. ಬೀದಿಗೆ ನೂಕೋದಿರ್ಲಿ, ಯಾರಾದ್ರೂ ಮೈ ಮುಟ್ಟಕ್ಕೂ ಹೆದರ್ಬೇಕು. ಹಾಗೆ ಮಾಡ್ಕೊಂತೀನಿ. ಯಾಕೇನಾಯ್ತು? ಇಬ್ರು ಇಷ್ಟೊಂದು ಟೆನ್ಷನ್ ಅಲ್ಲಿದ್ದೀರಾ? ಏನ್ ವಿಷಯ? ಒಂದ್ ತೊಂದರೆ ಆಗ್ಬಿಟ್ಟಿದೆ ಭಾರ್ಗವಿ. ನಕ್ಷತ್ರ ಅವ್ರ ಅಪ್ಪಂಗೆ ಯಾರೋ ದುಡ್ಡು ಕೊಟ್ಬಿಟ್ಟು ಅವಳನ್ನ ವಾಪಸ್ ಮನೆಗ್ ಕರ್ಕೊಂಡು ಹೋಗೋ ತರ ಮಾಡಿದಾರಂತೆ. ಅಯ್ಯೋ ದೇವ್ರೆ, ಹೌದಾ? ಯಾರು? ಅದ್ಯಾರು ಅಂತ ನಾನ್ ಗೊತ್ತು ಮಾಡ್ತೀನಿ. ನಮ್ಮನೆ ಹುಡುಗಿ ಬದುಕಲ್ಲಿ ಯಾರೇ ಆಟ ಆಡಿದ್ರು ಅವ್ರಿಗೆ ತಕ್ಕ ಪಾಠ ಕಲಿಸದೆ ಸುಮ್ಮನೆ ಇರಲ್ಲ ಈ ಚಂದ್ರಶೇಖರ್. ಸರಿಯಾಗಿ ಹೇಳಿದ್ರಿ. ಅದ್ಯಾರು ಅಂತ ಕಂಡು ಹಿಡಿದು ಅವ್ರಿಗೂ ತುಕಾರಾಮ್ಗೂ ಸರಿಯಾಗಿ ಪಾಠ ಕಲ್ಸಿ. ನೀವ್ ಮೊದ್ಲು ಹೋಗಿ ನಕ್ಷತ್ರನ್ ಕರ್ಕೊಂಬನ್ನಿ. ಎಸ್, ಅವ್ರಿಗೆ ಯಾರು ಹೇಳೋರು ಕೇಳೋರು ಇಲ್ಲ, ಏನ್ ಬೇಕಾದ್ರೂ ಮಾಡ್ಬೋದು ಅನ್ಕೊಂಡಿದ್ದಾರೆ. ನನ್ನ ಮಗಳ ಜೊತೆ ನಾನಿದ್ದೀನಿ ಅಂತ ತೋರಿಸ್ಬಿಟ್ಟು ಬರ್ತೀನಿ. ಏನಕ್ಕೆ ಇದು? ಏನ್ ನಡೀತಾ ಇದೆ? ಆ ಪಾಪದ ಹುಡುಗಿ ಮೇಲೆ ಯಾರ್ ಕಣ್ಣು? ಯಾರ್ಯಾಕೆ ಅವಳನ್ನ ಟಾರ್ಗೆಟ್ ಮಾಡ್ತಾರೆ? ಅದ್ಯಾರು ಗೊತ್ತಾಗತ್ತಾಗತ್ತಲ್ಲ ಅವಾಗಿದೆ ಅವ್ರಿಗೆ. ಈ ಮನುಷ್ಯ ಇಷ್ಟು ಅರ್ಜೆಂಟಲ್ಲಿ ಎಲ್ಲಿ ಹೋಗ್ತಿರೋದು? ಏನೋ ಸಿಟ್ಟಲ್ಲಿ ಬೇರೆ ಇದ್ದಂಗೆತ್ತು. ಏನಾಗಿರ್ಬೋದು? ವಾಟ್ಸ್ ರಾಂಗ್? ಇಬ್ರು ಯಾಕೆ ಹೀಗೆ ನಿಂತಿದ್ದೀರಾ? ಒಂದ್ ಪ್ರಾಬ್ಲಮ್ ಆಗೋಗಿದೆ ಶ್ವೇತಾ, ಅದಕ್ಕೆ ಇವರು ಅರ್ಜೆಂಟಾಗಿ ನಕ್ಷತ್ರನ ಮನೆಗೆ ಹೋಗಿದ್ದಾರೆ. ವಾಟ್? ಅಲ್ಲಿಗ? ಯಾಕೆ? ಅದು ನಕ್ಷತ್ರಂಗೆ ಏನೋ ತೊಂದರೆ ಆಗಿದೆ, ಅದಕ್ಕೆ ಅವಳನ್ನ ವಾಪಸ್ ಮನೆಗೆ ಕರ್ಕೊಂಬರೋಣ ಅಂತ ಹೋಗಿದ್ದಾರೆ. ವಾಟ್ ದ ಹೆಲ್ ಇಸ್ ಹ್ಯಾಪನಿಂಗ್? ಅಪ್ಪಂಗ್ ವಿಷಯ ಗೊತ್ತಾಯ್ತಾ? ಅವಳನ್ನ ಯಾಕೆ ವಾಪಸ್ ಕರ್ಕೊಂಡ್ ಬರ್ಬೇಕು? ಅವಳ ಮನೆಯಲ್ಲೇ ಅವಳು ಆರಾಮಾಗೆ ಇದ್ದಾಳೆ ತಾನೆ. ಮತ್ತೆ ನಿಮ್ದು ಹೊಸ ನಾಟಕ? ಇಲ್ಲ ಶ್ವೇತಾ, ನಕ್ಷತ್ರ ಅಲ್ಲಿ ಖುಷಿಯಾಗಿಲ್ಲ. ಅದು ಕರಾಮ್ ಸರಿ ಇಲ್ಲ. ದುಡ್ಡುಗೋಸ್ಕರ ಅವಳನ್ನ ಮನೆ ಕರ್ಕೊಂಡು ಹೋಗಿದಾರಂತೆ. ಅದು ನಿಮ್ಮಪ್ಪಂಗೆ ಗೊತ್ತಾಗಿ ಅವಳನ್ನ ವಾಪಸ್ ಮನೆ ಕರ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದಾರೆ.
ಬರೋ 20 ಲಕ್ಷಕ್ಕೂ ಕಲ್ ಹಾಕ್ಬೇಡ. ಏನು ಇನ್ನೊಂದು ತಿಂಗಳು ಮೇರಿತಾಳ, ಮೇರೀಲಿ. ಆಮೇಲೆ ಅವಳನ್ನು ಒದ್ದು ಹೊರಗೆ ಹಾಕೋದು ಇದ್ದೇ ಇದೆಯಲ್ವಾ. ದುಡ್ಡಮ್ಮ, ದುಡ್ಡು ಬೇಕು ಅಂದ್ರೆ ಕುಣಿಲೇಬೇಕು. ಅವಳಾಡಿದ ಆಟಕ್ಕೆಲ್ಲ ಬಡ್ಡಿ ಸಮೇತ ವಾಪಸ್ ಕೊಟ್ಟು ಅವಳನ್ನ ಆಚೆಗೆ ದೂಡ್ಲಿಲ್ಲ ಅಂದ್ರೆ ನೋಡು. ಓ ಗಾಡ್, ಇಷ್ಟೆಲ್ಲ ಮಾಡ್ಸೋದು ನಾನು ಅಂತ ಗೊತ್ತಾದ್ರೆ ಅಪ್ಪನೂ ಸುಮ್ಮನಿರಲ್ಲ, ಭೂಪತಿನೂ ನನ್ನ ಬಿಡಲ್ಲ. ಅಲ್ಲಿಗೆ ಮುಗೀತು ನನ್ನ ಕತೆ. ಅಣ್ಣ ವಿಪರೀತ ಸಿಟ್ಟಲ್ಲಿದ್ದ. ಈ ಕೆಲಸ ಮಾಡ್ದವ್ರು ಯಾರು ಅಂತ ಗೊತ್ತಾದ್ರೆ ಅವ್ರಿಗೊಂದು ಗತಿ ಕಾಣಿಸೋದಂತೂ ಹೌದು. ಅವ್ರನ್ನಂತೂ ಸುಮ್ಮನೆ ಬಿಡಲ್ಲ.